ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಟಾಪಿಕ್ ಬಂದು ಏನು ಅಂದರೆ ಸಮ್ಮರಲ್ಲಿ ನಮ್ಮ ವೆಹಿಕಲ್ಸ್ನ ಹೆಂಗೆ ಮೇಂಟೈನ್ ಮಾಡಬೇಕು. ಸೊ ಹಾಗಾಗಿ ಅದಕ್ಕೆ ಏನೇನು ಪ್ರಿಕಾಷನ್ಸ್ ತೊಗೊಬೇಕು, ಏನೇನು ಪ್ರಿಕಾಷನ್ಸ್ ತೊಗೊಂಡ್ರೆ ನಮ್ಮ ವೆಹಿಕಲ್ಸ್ನ ವಿತೌಟ್ ಎನಿ ಟೈಪ್ ಆಫ್ ಡ್ಯಾಮೇಜಸ್ ಹೆಂಗೆ ಮಾಡ್ಕೊಬೋದು ಅಂತ. ಫಸ್ಟ್ ಬಂದು ನಾವು ಹೈಡ್ಲಿಂಗ್, ಬೆಳಗ್ಗೆ ಗಾಡಿ ಎತ್ತಿದಾಗ ಹೈಡ್ಲಿಂಗ್ 10 to 15 seconds ನೀವು ಮೇಂಟೈನ್ ಮಾಡಬೇಕು. ಇಂಜಿನ್ ಆಯಿಲ್ಲು ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡ್ತಾ ಇರಿ, ಯಾಕಂದ್ರೆ ಈ ಸಮ್ಮರ್ ಇರೋದ್ರಿಂದ ಇಂಜಿನ್ ಆಯಿಲ್ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಬರುತ್ತೆ. ಆಯಿಲ್ಸ್ ಲೆವೆಲ್ ನೀವೆಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ತೀರೋ ಅಷ್ಟು ಒಳ್ಳೇದು. ಮತ್ತೆ ಫಾರ್ ಎಕ್ಸಾಂಪಲ್, ಇವಾಗ ವಿಂಟರ್ ಸೀಸನ್ ಅಲ್ಲಿ ನೀವು ಆಯಿಲ್ ಚೇಂಜ್ ಮಾಡಿಸಿರ್ತೀರಾ, ತುಂಬಾ ದಿವಸ ನೀವು ಓಡಿಸಿರಲ್ಲ ಗಾಡಿ, ಅವಾಗ ಏನಾಗಿರುತ್ತೆ ನಿಮಗೆ ಸಮ್ಮರ್ ಅಲ್ಲಿ ಇಮಿಡಿಯೇಟ್ ಆಗಿ ನೀವು ಸ್ಟಾರ್ಟ್ ಮಾಡ್ತೀರಾ, ಅದು ಆಯಿಲ್ ಗ್ರೇಡ್ನೆಸ್ ತುಂಬಾ ಕಮ್ಮಿ ಆಗಿರುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ಆಯಿಲ್ ಗ್ರೇಡ್ ತುಂಬಾ ಕಮ್ಮಿ ಆಗಿರುತ್ತೆ ನೀವು ಓಡಿಸದೇ ಇದ್ರು. ಪ್ಲಸ್ ಅದಕ್ಕೆ ನೀವು ಒಂದ್ಸತಿ ಎವ್ರಿ 6 months ಒನ್ಸ್ ಆಯಿಲ್ ಚೇಂಜ್ ಮಾಡಿದ್ರೆ ಬೆಟರು. ನೀವು ಓಡಿಸದೇ ಇದ್ರು ಆಯಿಲ್ ಚೇಂಜ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಈಸಿ ಆಗುತ್ತೆ. ಪ್ಲಸ್ ನಿಮಗೆ ಸೌಂಡ್ ಬರಲ್ಲ, ಇಂಜಿನ್ ನಾಕಿಂಗ್ ಸೌಂಡ್ ಆಗಲಿ, ಓವರ್ ಹೀಟಿಂಗ್ ಇಶ್ಯೂಸ್ ಆಗಲಿ, ಮತ್ತೆ ಗ್ಯಾಸ್ಕೆಟ್ಸ್ ಎಲ್ಲ ನಿಮಗೆ ಪ್ರಾಬ್ಲಮ್ ಬರೋದು, ಅವೆಲ್ಲ ತುಂಬಾ ಅವಾಯ್ಡೆನ್ಸ್ ಬರುತ್ತೆ. ನೀವು ತುಂಬಾ ಜನ ಅನ್ಕೊಂತಾ ಇರ್ತೀರ ನಾವು ಗಾಡಿನೇ ಓಡಿಸೋದಿಲ್ಲ, ನಾವು ಇದಕ್ಕೆ ನಮ್ಗೆ ಆದ್ರೂ ನಮ್ಗೆ ಖರ್ಚು ಜಾಸ್ತಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಮಿಸ್ಟೇಕ್ಸ್ನ ನೀವು ಯಾವತ್ತೂ ಮಾಡಕ್ ಹೋಗ್ಬೇಡಿ, ತುಂಬಾ ಪ್ರಾಬ್ಲಮ್ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಸೊ ಅಲ್ಲಿ ನಾವು ಚಾಟ್ ಮಾಡೋಣ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ, ಅಥವಾ ಇದ್ರ ಬಗ್ಗೆ ಏನಾದ್ರು ಎಕ್ಸ್ಟ್ರಾ, ಇವಾಗ ನಾನು ಎಷ್ಟೊಂದು ಹೇಳಿರ್ತೀನಿ, ನಾನು ನಿಮ್ಗೆ ಏನಾದ್ರು ಬೇರೆ ತರ ಏನಾದ್ರು ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ. ಸೊ ದಟ್ ಈವನ್ ನನ್ಗೂ ನೆಕ್ಸ್ಟ್ ಟೈಮ್ ನಾನು ಆ ಟಾಪಿಕ್ ಎತ್ಬೇಕಾದ್ರೆ ನನಗೆ ಗೊತ್ತಾಗುತ್ತೆ. ಟೈರ್ ಪ್ರೆಷರ್, ಎಸ್ಪೆಷಲಿ ಟೈರ್ ಪ್ರೆಷರು, ಈ ಸಮ್ಮರ್ ಸೀಸನ್ ಗಾಡಿ ಓಡಿಸ್ತಾ ಇರ್ತೀರ, ಟೈರ್ ಪ್ರೆಷರ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಪಂಚರ್ಗಳು ಜಾಸ್ತಿ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನೀವು ತುಂಬಾ ಜಾಸ್ತಿ ಓಡಾಡ್ತಾ ಇದ್ದೀರಾ ಸಮ್ಮರ್ ಅಲ್ಲಿ, ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಟೈಮ್ ಜಾಸ್ತಿ ಓಡಾಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಚೆಕ್ ಟೈರ್ ಪ್ರೆಷರ್ಸ್. ಯಾವಾಗ್ಲೂ ಪ್ರೆಷರ್ನ ಲೆವೆಲ್ ಆಗಿರ್ಬೇಕು. ಮತ್ತೆ ಗಾಡಿನ ಪಾರ್ಕ್ ಮಾಡ್ಬೇಕಾದ್ರೆ ನೀವು ಆದಷ್ಟು ಶೇಡ್ ಇರೋ ಕಡೆನ ಶೇಡಲ್ಲಿ ಇರೋ ಕಡೆ ಪಾರ್ಕ್ ಮಾಡಿ. ಸೊ ಅವಾಗ ಡೈರೆಕ್ಟ್ ಸನ್ಲೈಟ್ ಬಿದ್ದಾಗ ನಿಮ್ಗೆ ಪೆಟ್ರೋಲ್ ಎವಾಪರೇಟ್ ಆಗಲ್ಲ. ಮತ್ತೆ ಪೆಟ್ರೋಲ್ ಯಾವಾಗ್ಲೂ ಟ್ಯಾಂಕ್ ಅಲ್ಲಿ ಎಂಟಿ ಮಾಡಬೇಡಿ ಸಮ್ಮರ್ ಸೀಸನ್ ಅಲ್ಲಿ. ಸೊ ಗ್ಯಾಸ್ ಫಿಲ್ ಜಾಸ್ತಿ ಆಗತ್ತೆ ನಿಮ್ಗೆ. ಅವಾಗ ನಿಮ್ಗೆ ನೀವು ಎಷ್ಟೊಂದು ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ, ನೀವು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಬೋರ್ವೆಲ್ ಅಲ್ಲಿ ನೀರ್ ಬಂದಂಗೆ ಬರುತ್ತೆ ನಿಮ್ಗೆ. ಏನಕ್ಕೆ ಅಂದ್ರೆ ತುಂಬಾ ಗ್ಯಾಸ್ ತುಂಬಿಕೊಂಡಿರುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ಇರಲೇಬೇಕು ನಿಮ್ಗೆ. ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಸಾಧ್ಯ ನೀವು ಪೆಟ್ರೋಲ್ ಫುಲ್ಲಲ್ಲೇ ಇದ್ರೆ ನಿಮ್ಗೆ ಗ್ಯಾಸ್ ಪ್ರೊಡ್ಯೂಸ್ ಆಗೋದು ಕಮ್ಮಿ ಆಗತ್ತೆ. ಸೊ ಇದ್ರ ಬಗ್ಗೆ ನೀವೇನ್ ತಿಳಿಸ್ತೀರಾ ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ ಆಗಿ ವಿಡಿಯೋ ಮಾಡಬೇಕು ಅಂದ್ರೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ, ಓಕೆನಾ. ಲಿಕ್ವಿಡ್ ಕೂಲ್ ಇಂಜಿನ್ಸ್ ಬರುತ್ತೆ, ಏರ್ ಕೂಲ್ಡ್ ಇಂಜಿನ್ಸ್ ಬರುತ್ತೆ. ಲಿಕ್ವಿಡ್ ಕೂಲ್ ಇಂಜಿನ್ಸ್ ಬಂದಾಗ ನಿಮ್ಗೆ ರೇಡಿಯೇಟರ್ ಆಯಿಲ್ ಬರುತ್ತಲ್ಲ, ರೇಡಿಯೇಟರ್ ಕೂಲೆಂಟು, ಅದನ್ನ ಚೆಕ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ, ಲೆವೆಲ್ ಕರೆಕ್ಟ್ ಆಗಿರ್ಬೇಕು. ಮತ್ತೆ ರೇಡಿಯೇಟರ್ದು ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದ್ ತರ ಇರುತ್ತೆ. ಸೊ ನಿಮ್ಗೆ ಯಾವ್ದೋ ರೇಡಿಯೇಟರ್ದು ಕೂಲೆಂಟ್ ಸಿಕ್ತು ಅಂತ ಅನ್ಬಿಟ್ಟು ಹಾಕಕ್ ಹೋಗ್ಬೇಡಿ. ಅದ್ರದ್ದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಆ ಸ್ಟ್ಯಾಂಡರ್ಡ್ ನ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಇವಾಗ ರೇಡಿಯೇಟರ್ದು ಕಂಪ್ನಿಗೆ ಹೋಗಿದ್ರೆ ನಮ್ಗೆ ಜಾಸ್ತಿ ಖರ್ಚು ಬರುತ್ತೆ, ಅದಕ್ಕೋಸ್ಕರ ನಾನು ಬೇರೆ ತಗೊಂತೀನಿ ಅಂತಂದ್ರೆ ಹಂಗ್ ಮಾಡಕ್ಕೆ ಹೋಗ್ಬೇಡಿ. ಆ ಬ್ರ್ಯಾಂಡ್ದು ಆಕ್ಸೆಸರೀಸ್ ಅಲ್ಲಿ OEM ಏನಿರುತ್ತೆ ಅದನ್ನೇ ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಅವಾಗ ನಿಮ್ಗೆ ರೇಡಿಯೇಟರ್ ಲೈಫು ಚೆನ್ನಾಗಿ ಬರುತ್ತೆ, ಬ್ಲಾಕೇಜಸ್ ಬರೋದಿಲ್ಲ. ಅದರಿಂದ ಏನಾಗುತ್ತೆ, ಎಲ್ಲ ಗ್ಯಾಸ್ಕೆಟ್ಸ್ ಎಲ್ಲ ನಿಮ್ಗೆ ಪ್ರಾಬ್ಲಮ್ ಬರುತ್ತೆ. ಸೊ ಈ ಪ್ರಿಕಾಷನ್ಸ್ ಎಲ್ಲ ನೀವು ಕರೆಕ್ಟ್ ಆಗಿ ತಗೊಂತು ಅಂದ್ರೆ ನಿಮ್ ಗಾಡಿ ಏನೂ ಆಗೋದಿಲ್ಲ, ಸಮ್ಮರ್ ಅಲ್ಲಿ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತೆ ಟೈರ್ಸ್ ಅಂಡ್ ಆಯಿಲ್ ಮೇಜರ್ ನೀವು ಕಾನ್ಸಂಟ್ರೇಟ್ ತಗೊಬೇಕಾಗಿರೋದು. ಮತ್ತೆ ಇನ್ನೊಂದು, ನೀವು ಆಚೆ ಕಡೆ ಹೋದಾಗ ಕೋಲ್ಡ್ ವಾಟರ್ನ ಅವಾಯ್ಡ್ ಮಾಡಿ, ಜಾಸ್ತಿ ಕೋಲ್ಡ್ ವಾಟರ್ ತಗೊಂಬೇಡಿ. ಫ್ರೆಶ್ ಜ್ಯೂಸಸ್ನ ತಗೊಳ್ಳಿ, ಶುಗರ್ ಕಮ್ಮಿ ತಗೊಳ್ಳಿ. ಯಾಕಂದ್ರೆ ಶುಗರ್ ಅಲ್ಲಿ ತುಂಬಾ ಬೇಗ ಆ ಇದು ತಗೊಳತ್ತೆ, ಹೆವಿ ಸ್ವೀಟ್ನೆಸ್ ಬರುತ್ತೆ, ತಿರ್ಗಾ ನೀರ್ ಕುಡಿಬೇಕು ಅನ್ಸುತ್ತೆ. ಸೊ ಆದಷ್ಟು ಶುಗರ್ನ ಕಮ್ಮಿ ಮಾಡಿ. ಶುಗರ್ ಕ್ಯಾನ್ ಜ್ಯೂಸ್ನ ತಗೊಂಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಒಳ್ಳೇದೇ, ಬಟ್ ಸ್ವಲ್ಪ ಹೀಟ್ ಜಾಸ್ತಿ ಆಗೋಗ್ಬಿಡುತ್ತೆ. ಯಾಕಂದ್ರೆ ಬೈಕಲ್ಲಿ ಓಡಿಸ್ತಾ ಬೈಕ್ ಅಥವಾ ಕಾರ್ ಆಗಲಿ, ನೀವು ಆಚೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆದಷ್ಟು ನೀವು ಅವಾಯ್ಡ್ ಮಾಡಿ. ಬಟರ್ ಮಿಲ್ಕು, ಫ್ರೆಶ್ ಜ್ಯೂಸಸ್ಸು, ಫ್ರೂಟ್ಸು, ಆದಷ್ಟು ಫ್ರೂಟ್ಸ್ ತಿಂತು ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಈ ತರ ಎಲ್ಲ ಮಾಡ್ಕೊಂಬಂತು ಅಂದ್ರೆ ನಿಮ್ಗೆ ಫುಲ್ಲು ಒಂದು ಈಸಿಯಾಗೆ ನಿಮ್ ಬಾಡಿನ ಹೈಡ್ರೇಟ್ ಅಲ್ಲಿ ಇಟ್ಕೊಬಹುದು ನೀವು. ಮತ್ತೆ ಆದಷ್ಟು ಗ್ಲೂಕೋಸ್ ವಾಟರ್ ಕುಡಿಯಕ್ ಟ್ರೈ ಮಾಡಿ, ಟೆಂಡರ್ ಕೊಕೊನೆಟ್ ವಾಟರು, ಅಂದ್ರೆ ಎಳ್ಳೀರು, ಆ ತರದೆಲ್ಲ ಕುಡಿತಾ ಇದ್ರೆ ನಿಮ್ಗೆ ಹೈಡ್ರೇಷನ್ ಇರುತ್ತೆ. ಯಾವಾಗ
ಹೈ ಗ್ಲೂಕೋಸ್ ಇರುತ್ತೆ ಇದರಲ್ಲಿ, ಎಳ್ಳೀರಲ್ಲಿ. ಸೊ ಹಿಂಗಾಗಿ ಈ ತರ ಎಲ್ಲ ಮಾಡ್ಕೊಂಡೋಯ್ತು ಅಂದ್ರೆ ತುಂಬಾ ಚೆನ್ನಾಗಿ ಹೈಡ್ರೇಷನ್ ಇರುತ್ತೆ. ಗಾಡಿಗೂ ನಿಮ್ ಕೇರ್ ತಗೊಂತ ನಾನು ಹೇಳಿದ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡ್ತು ಅಂದ್ರೆ ಇದೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ. ಸೊ ಇದ್ರಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ರೆ ಮಾಡ್ತೀನಿ. ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ನ ಮೇಲೆ ಇರಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.